ಇನ್ನು ದುಬಾರಿ ಬಟ್ಟೆಗಳನ್ನು ಒಗೆಯೋದು ಬೇಡ. ಈ ಪುಡಿ ಹಾಕಿದ್ರೆ ಸಾಕು, ಬಟ್ಟೆ ನಿಮಿಷದಲ್ಲಿ ಹೊಸದರಂತೆ ಆಗುತ್ತೆ. ಬಟ್ಟೆ ಯಾವತ್ತೂ ಬಣ್ಣನೂ ಮಾಸೋದಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಾವೆಲ್ಲರೂ ದುಬಾರಿಯಾಗಿರುವಂಥ ಬಟ್ಟೆಗಳನ್ನು ಫಂಕ್ಷನ್ಗಳು ಇದ್ದಾಗ ತೊಗೊತೀವಿ. ಆಮೇಲೆ ಏನು ಮಾಡ್ತೀವಿ, ಅದನ್ನ ಇನ್ನೊಂದು ಸಲನೂ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಗೆ ಇಟ್ಬಿಡ್ತೀವಿ, ಅಥವಾ ಅದನ್ನು ಹಾಗೆ ಮೂಲೆಯಲ್ಲೇ ಇಟ್ಬಿಡ್ತೀವಿ. ಇದರಿಂದ ಏನಾಗುತ್ತೆ ಅಂತಂದರೆ ಬಟ್ಟೆಗಳಲ್ಲಿ ಶೈನಿಂಗ್ ಹೊರಟೋಗುತ್ತೆ, ಹಾಗೆ ಬಟ್ಟೆ ಒಂಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಬಟ್ಟೆನ ಒಗೆಯೋಕ್ಕೆ ಹೋದರೆ ಈ ಬಟ್ಟೆಗಳು ಕಲರ್ ಬಿಡುವಂಥ ಚಾನ್ಸಸ್ ಇರುತ್ತೆ, ಬಟ್ಟೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ವಾಷಿಂಗ್ ಮಿಷಿನಲ್ಲಿ ಇಂಥ ಬಟ್ಟೆಗಳನ್ನು ನಾವು ಒಗೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಮಾಡ್ತೀವಿ, ಕೈಯಲ್ಲಿ ಒಗೆಯೋಣ ಅಂತ ಕೈಯಲ್ಲಿ ಒಗಿತೀವಿ. ಆದರೂ ಕೂಡ ಬಟ್ಟೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಇದನ್ನು ಯಾಕೆಂದರೆ ಈ ಸ್ಟೋನ್ ವರ್ಕ್ ಇರುವಂಥದ್ದು ಅದನ್ನೆಲ್ಲ ನಾವು ಬ್ರಷ್ ಹಾಕಿ ಉಜ್ಜೋದಕ್ಕಾಗೋದಿಲ್ಲ. ಇದರಿಂದ ಆ ಸ್ಟೋನ್ ಎಲ್ಲ ಕಿತ್ತು ಹೋಗುವಂಥ ಚಾನ್ಸಸ್ ಇರುತ್ತೆ. ಇಂತಹ ಬಟ್ಟೆಗಳನ್ನು ಹೇಗೆ ಕ್ಲೀನ್ ಮಾಡ್ಬೋದು? ಈ ರೀತಿ ಫಂಕ್ಷನ್ ವೇರ್ ಬಟ್ಟೆಗಳು ತುಂಬಾ ದುಬಾರಿ, ಕಾಸ್ಟ್ಲಿಯಾಗಿ ನಾವು ತೊಗೊಂಡಿರ್ತೀವಿ, ಕಾಸ್ಟ್ಲಿ ಹಣ ಕೊಟ್ಟು ತೊಗೊಂಡಿರ್ತೀವಿ. ಇದನ್ನು ಏನು ಮಾಡ್ಬೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ತೀನಿ ನೋಡಿ. ಇದನ್ನು ಕ್ಲೀನ್ ಮಾಡೋದಕ್ಕೆ ನಮಗೆ ಸೋಡಾ ಪುಡಿಯ ಅಗತ್ಯ ಇರುತ್ತೆ. ಅದಕ್ಕೋಸ್ಕರ ಒಂದು ಟೀ ಸ್ಟ್ರೈನರ್ನ ತಗೊಂಡು ಸೋಡಾ ಪುಡಿನ ಈ ರೀತಿ ಎಲ್ಲೆಲ್ಲ ಎಂಬ್ರಾಯ್ಡ್ರಿ ಇರುತ್ತೆ ಹಾಗೂ ಕಂಕುಳ್ನ ಭಾಗ ಎಲ್ಲ ಇರುತ್ತಲ್ವ, ಇಲ್ಲೆಲ್ಲನೂ ಬಟ್ಟೆಯ ಮೇಲೆ ಇದನ್ನು ಹಾಕ್ಕೊಳ್ಳಿ. ಹಾಕಿ ಸುಮಾರು ಒಂದು 1/4 ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಿ. ಆಮೇಲೆ ಏನು ಮಾಡಬೇಕು ಅಂತಂದರೆ, ಪೌಡರ್ ಇರುತ್ತಲ್ಲ, ನಾವು ಮುಖಕ್ಕೆ ಹಚ್ಕೊತೀವಲ್ಲ ಪೌಡರ್, ಆ ಪೌಡರ್ನ ತೊಗೊಳ್ಳಿ. ಇದರಲ್ಲಿ ಒಳ್ಳೆಯ ಸ್ಮೆಲ್ ಇರುತ್ತೆ. ಆದ್ದರಿಂದ ಆ ಪೌಡರ್ನ ತೊಗೊಂಡು ಅದನ್ನು ಕೂಡ ಸ್ಟ್ರೈನರ್ನ ಸಹಾಯದಿಂದ ಈ ರೀತಿ ಬಟ್ಟೆ ಮೇಲೆಲ್ಲ ಉದುರಿಸ್ಕೊಳ್ಳಿ. ಹೀಗೆ ಮಾಡಿ ಸುಮಾರು ಒಂದು 1/4 ಗಂಟೆ ಹಾಗೆ ಇಟ್ಬಿಡಿ. ಈ ರೀತಿ ಮಾಡಿದ ನಂತರ ಚೆನ್ನಾಗಿ ಅದನ್ನ ಕೊಡೋದ ನಂತರ ಯಾವುದಾದ್ರೂ ಒಂದು ಬಟ್ಟೆ ತೊಗೊಂಡು ಈ ರೀತಿ ಒರೆಸ್ಕೊಂಡ್ರೆ ಸಾಕು, ಬಟ್ಟೆ ಹೊಸದರಂತೆ ಆಗುತ್ತೆ. ನೀವೇ ನೋಡ್ಬೋದು ಎಷ್ಟು ಶೈನಿಂಗ್ ಇದೆ ಅಂತ. ಅಷ್ಟೇ ಅಲ್ಲ, ಬಟ್ಟೆಯಲ್ಲಿ ಯಾವುದೇ ರೀತಿಯ ಕಲರ್ ಬಿಡುವಂಥ ಚಾನ್ಸಸ್ ಇರೋದಿಲ್ಲ. ಹಾಗೇನೆ ಬಟ್ಟೆಯ ಮೇಲೆ ಯಾವುದೇ ರೀತಿಯ ಸ್ಮೆಲ್ ಇರೋದಿಲ್ಲ, ಬಟ್ಟೆಯಲ್ಲಿ ಇರುವ ಸ್ಟೋನ್ಗಳು ಕೂಡ ಹೋಗೋದಿಲ್ಲ. ಈ ರೀತಿ ಹೆವಿ ವರ್ಕ್ ಇರುವಂತಹ ಎಂಬ್ರಾಯ್ಡ್ರಿ ಇರುವಂತಹ ಸೀರೆ, ಈ ರೀತಿಯ ಕುರ್ತಿಗಳನ್ನು, ಈ ರೀತಿಯ ಅನಾರ್ಕಲಿ ಬಟ್ಟೆಗಳನ್ನು ಹೀಗೆ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಇನ್ನು ವಾಷಿಂಗ್ ಮಿಷಿನಲ್ಲಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ. ಇವಾಗ ಇನ್ನೊಂದು ಟಿಪ್ಸ್ನ ತೋರಿಸ್ತೀನಿ. ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗಿಬೇಕಾದ್ರೆ ಅದರಲ್ಲೂ ರೇಷ್ಮೆ ಸೀರೆಗಳನ್ನು ಒಗೆಯೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗಿತೀವಿ, ಆದರೆ ಈ ರೀತಿ ಒಗೆಯುವಾಗ ಬಟ್ಟೆ ಬೇಗನೆ ಡಲ್ ಆಗುತ್ತೆ, ಬಟ್ಟೆ ತುಂಬಾ ಸುಕ್ಕಾಗುತ್ತೆ. ಇದನ್ನು ಐರನ್ ಮಾಡಿನೇ ಸಾಕಾಗೋಗುತ್ತೆ. ನಿಮಗೂ ಈ ಪ್ರಾಬ್ಲಮ್ ಇದೆಯಾ? ಹಾಗಿದ್ರೆ ಐಸ್ ಕ್ಯೂಬ್ ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ಬಟ್ಟೆ ಒಗೆಯುವಾಗ ಈ ರೀತಿ ಐಸ್ ಕ್ಯೂಬ್ನ ಬಳಸಿದ್ರೆ ಸಾಕು, ಬಟ್ಟೆ ಸ್ವಲ್ಪನೂ ಸುಕ್ಕಾಗೋದಿಲ್ಲ, ಬಟ್ಟೆ ಬಣ್ಣ ಮಾಸೋದಿಲ್ಲ. ರೇಷ್ಮೆ ಸೀರೆನಾದರೂ ಹಾಕಿ ಅಥವಾ ಆರ್ಡಿನರಿ ಬಟ್ಟೆನಾದರೂ ಹಾಕಿ ಈ ರೀತಿ ಒಗೆಯೋದ್ರಿಂದ ಬಟ್ಟೆ ಸ್ವಲ್ಪನೂ ಡಲ್ ಆಗೋದಿಲ್ಲ. ನಾನಿವತ್ತು ಈ ಸೀರೆನ ಕ್ಲೀನ್ ಮಾಡಿ ತೋರಿಸ್ತೀನಿ. ಈ ರೀತಿಯ ಸೀರೆಗಳನ್ನು ನಾವೇನಾದ್ರು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ತುಂಬಾ ಡಲ್ ಆಗುತ್ತೆ, ಬಣ್ಣ ಮಾಸುತ್ತೆ, ಹಾಗೇ ತುಂಬಾ ಸುಕ್ಕಾಗುತ್ತೆ. ಆದ್ದರಿಂದ ನಾವು ಈ ರೀತಿಯ ಸೀರೆಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕೋದಿಲ್ಲ, ಕೈಯಲ್ಲೇ ಒಗಿತೀವಿ. ಆದರೆ ನಾನು ಈ ಸೀರೆಯನ್ನು ಇವತ್ತು ವಾಷಿಂಗ್ ಮಿಷಿನ್ನಲ್ಲಿ ಯಾವ ರೀತಿ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ವಾಷಿಂಗ್ ಮಿಷಿನಲ್ಲಿ ಸೋಕ್ ಅನ್ನೋವಂಥ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ನಾನಿವಾಗ ಸೋಕ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನೀರು ಫಿಲ್ ಆಗುತ್ತಲ್ವ, ನೀರು ಫಿಲ್ ಆಗೋ ಸಮಯದಲ್ಲಿ ನೀವು ಇದಕ್ಕೆ 1 ಸ್ಪೂನಷ್ಟು ಅಡುಗೆ ಉಪ್ಪನ್ನ ಹಾಕ್ಕೊಳ್ಬೇಕು. ಅಡುಗೆ ಉಪ್ಪನ್ನ ಯಾಕೆ ಹಾಕ್ಕೊಳ್ತೀವಿ ಅಂತಂದರೆ, ಈ ರೀತಿಯ ಸೀರೆಗಳೆಲ್ಲ ಕಲರ್ ಬಿಡುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಅಡುಗೆ ಉಪ್ಪನ್ನ ಹಾಕಿದ್ರೆ ಬಟ್ಟೆ ಜಾಸ್ತಿ ಕಲರ್ನ ಬಿಡೋದಿಲ್ಲ. ಹಾಗೆಯೇ ಇದನ್ನ ವಾಶ್ ಮಾಡ್ಕೊಳ್ಳೋದಕ್ಕೆ ನಾನು ಸೋಪ್ ಪುಡಿಯಾಗಲಿ ಅಥವಾ ಲಿಕ್ವಿಡ್ ಸೋಪ್ನಾಗಲಿ ಬಳಸ್ತಾ ಇಲ್ಲ, ನಾನು ಶ್ಯಾಂಪೂನ ಬಳಸ್ತಾ ಇದ್ದೀನಿ. ನೀವು ಆರ್ಡಿನರಿ ಬಟ್ಟೆನ ಕೂಡ ಇದೇ ರೀತಿ ವಾಶ್ ಮಾಡ್ಕೊಳ್ಬೋದು. ಆವಾಗ ನೀವು ಉಪ್ಪನ್ನ ಹಾಕೋ ಅಂಥ ಅವಶ್ಯಕತೆ ಇರೋದಿಲ್ಲ. ಲಿಕ್ವಿಡ್ ಸೋಪ್ನ ಅಥವಾ ಸೋಪ್ ಪುಡಿನ ಹಾಕಿ ವಾಷಿಂಗ್ ಮಿಷಿನಲ್ಲಿ ನೆನೆಸಿಟ್ರೆ ಸಾಕು. ನೋಡಿ, ಇವಾಗ ಈ ಸೀರೆನ ನೆನೆಸಿ ತುಂಬಾ ಟೈಮ್ ಆಯಿತು. ಇವಾಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡ್ಕೊಳ್ಬೇಕಾದ್ರೆ ನಾನಿಲ್ಲಿ 1 ಟ್ರೇ ಅಷ್ಟು ಐಸ್ ಕ್ಯೂಬ್ನ ಹಾಕಿದ್ದೀನಿ. ಸುಮಾರು ಒಂದು 10 ಐಸ್ ಕ್ಯೂಬ್ನ ಹಾಕಿದ್ರೆ ಸಾಕು. ನೋಡಿ, ಇವಾಗ ವಾಶ್ ಆಗಿದೆ. ಇವಾಗ ಸ್ಪಿನ್ ಮಾಡೋ ಸಮಯದಲ್ಲಿ ಕೂಡ ಸ್ವಲ್ಪ ಐಸ್ ಕ್ಯೂಬ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಐಸ್ ಕ್ಯೂಬ್ನ ಹಾಕಿದ್ರೆ ಸಾಕು. ಚೆನ್ನಾಗಿ ಸ್ಪಿನ್ ಮಾಡ್ಕೊಳ್ಳಿ. ನೋಡಿ, ಚೂರು ಕೂಡ ಸುಕ್ಕುಗಟ್ಟಿಲ್ಲ, ಬಟ್ಟೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ. ಚೂರು ಕೂಡ ನಾವು ಇದನ್ನು ಐರನ್ ಮಾಡೋವಂಥ ಅವಶ್ಯಕತೆನೇ ಇಲ್ಲ. ಇವಾಗ ಇದನ್ನು ಬಿಸಿಲಲ್ಲಿ ಒಣಗಿಸಿ ಕೂಡ ತಂದಿದ್ದೀನಿ.
ನೋಡಿ ಫೋಲ್ಡ್ ಕೂಡ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ಬೋದು. ಚೂರು ಕೂಡ ಸುಕ್ಕಿಲ್ಲ ಅಲ್ಲ. ಈ ರೀತಿ ನೀವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆಯೋದ್ರಿಂದ ಬಟ್ಟೆ ಐರನ್ ಹಾಕಿದ ಹಾಗೆ ಆಗುತ್ತೆ. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಬಟ್ಟೆಯಲ್ಲಿ ಸುಕ್ಕುಗಟ್ಟೋದಿಲ್ಲ, ಬಟ್ಟೆ ಬಣ್ಣ ಕೂಡ ಮಾಸೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಈ ಟಿಪ್ಸ್ನ ತಪ್ಪದೆ ಫಾಲೋ ಮಾಡಿ ನೋಡಿ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.